ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕನ್ವರ್ಷನ್ ಆಫ್ NFA ಟು DFA ಮಾಡೋಣ. NFA ಟು DFA ಕನ್ವರ್ಷನಲ್ಲಿ ಫಸ್ಟ್ ಸ್ಟೆಪ್ಪು ಸ್ಟೇಟ್ ಟ್ರಾನ್ಸಿಷನ್ ಟೇಬಲ್ ಆಫ್ NFA. ಸ್ಟೇಟ್ ಟ್ರಾನ್ಸಿಷನ್ ಟೇಬಲ್ ಆಫ್ ಗಿವನ್ NFA ಕೊಟ್ಟಿರೋದನ್ನು ಸ್ಟೇಟ್ ಟ್ರಾನ್ಸಿಷನ್ ಟೇಬಲ್ ಬರೀಬೇಕು. ಹೇಗೆ? 0 1 ಇನ್ಪುಟ್ಸ್ ಏನೇನಿದೆ 0 1 ಮತ್ತು ಸ್ಟೇಟ್ಸ್ ಯಾವ್ಯಾವು Q0 Q1 Q2. ಇದರಲ್ಲಿ ಇನಿಷಿಯಲ್ ಸ್ಟೇಟ್ ಯಾವುದು Q0, ಫೈನಲ್ ಸ್ಟೇಟ್ ಕೂಡ Q0. ಸೊ ನೆಕ್ಸ್ಟ್ ಏನು ಮಾಡಬೇಕು? Q0 0 ಕೊಟ್ಟಾಗ ಎಲ್ಲೆಲ್ಲಿಗೆ ಹೋಗಿದೆ? Q0ಗೆ 0 ಕೊಟ್ಟಾಗ Q0 ಬಂದಿದೆ ಮತ್ತು Q1ಗೆ ಹೋಗಿದೆ. Q0, Q1. ನೆಕ್ಸ್ಟ್ Q0ಗೆ 1 ಕೊಟ್ಟಾಗ ಎಲ್ಲಿಗೆ ಹೋಗಿದೆ? Q0ಗೆ 1 ಕೊಟ್ಟಾಗ ಅದು ಎಲ್ಲಿಗೂ ಹೋಗಿಲ್ಲ, ಸೊ ನಲ್. ನೆಕ್ಸ್ಟ್ Q1ಗೆ 1 ಕೊಟ್ಟರೆ Q1ಗೆ, ನೆಕ್ಸ್ಟ್ Q1ಗೆ 0 ಕೊಟ್ಟರೆ ಅದು ಎಲ್ಲಿಗೂ ಹೋಗಿಲ್ಲ, ಸೊ ನಲ್. ನೆಕ್ಸ್ಟ್ Q2ಗೆ 0 ಕೊಟ್ಟರೆ Q0, ನೆಕ್ಸ್ಟ್ Q2ಗೆ 1 ಕೊಟ್ಟರೆ ಎಲ್ಲಿಗೂ ಹೋಗಿಲ್ಲ, ಸೊ ನಲ್. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಎರಡನೇ ಸ್ಟೆಪ್ಪು ಸ್ಟೇಟ್ ಟ್ರಾನ್ಸಿಷನ್ ಟೇಬಲ್ ಫಾರ್ DFA. ಸ್ಟೇಟ್ ಟ್ರಾನ್ಸಿಷನ್ ಟೇಬಲ್ ಫಾರ್ DFA ಬರೀಬೇಕು. ಸೊ DFAಗೆ ಸ್ಟೇಟ್ ಟ್ರಾನ್ಸಿಷನ್ ಟೇಬಲ್ ಹೇಗೆ ಬರೆಯೋದು ಅಂದರೆ ಈ NFA ಟೇಬಲ್ ಏನಿದೆ ಅದನ್ನು ಯೂಸ್ ಮಾಡ್ಕೊಂಡು ಬರೀಬೇಕು. ಸೊ ಫಸ್ಟಿಗೆ ಏನು ಮಾಡೋಣ ಅಂದರೆ ಇನ್ಪುಟ್ಸ್ 0 1 ಫಸ್ಟ್ ಮೊದಲನೇದು ಏನಿದೆ ಈ Q0 ಅದನ್ನು ಅಷ್ಟನ್ನು ಕೂಡ ನಾವು ಕಾಪಿ ಮಾಡಬೇಕಾಗುತ್ತೆ ಇಲ್ಲಿಗೆ. ಫಸ್ಟ್ನೇ ರೋ ಫುಲ್ Q0, Q1 ಮತ್ತು ನಲ್. ನೆಕ್ಸ್ಟ್ Q0 ಇಲ್ಲ, Q0 ಅಷ್ಟನ್ನು ಕಾಪಿ ಮಾಡಾದಮೇಲೆ Q0ಗೆ ನಾವು ಆಲ್ರೆಡಿ ಬರೆದಾಗಿದೆ ಸ್ಟೇಟ್ಸ್ 0 ಮತ್ತು 1ಗೆ ಎಲ್ಲೆಲ್ಲಿ ಹೋಗುತ್ತೆ ಅಂತ. ನೆಕ್ಸ್ಟು Q0 Q1 ಎರಡನ್ನೂ ಕೂಡ ಕಂಬೈನ್ ಮಾಡಿ ಬರೀಬೇಕು. Q0 ಮತ್ತು Q1ನ ಕಂಬೈನ್ ಮಾಡಿ ಬರೀಬೇಕು. ಹೇಗೆ? Q0 ಮತ್ತು Q1 0ಗೆ ಎಲ್ಲೆಲ್ಲಿ ಹೋಗಿದೆ? Q0 Q1 5, ಸೊ Q0 Q1 ಅಷ್ಟೇ. ನೆಕ್ಸ್ಟ್ 5 ಬಿಟ್ಬಿಡಿ, ಅದನ್ನು ಬರಿಬೇಡಿ. Q0 ಮತ್ತು Q1ಗೆ 1 ಕೊಟ್ಟರೆ ಎಲ್ಲಿಗೆ ಹೋಗಿದೆ? 5 ಮತ್ತು Q1, ಸೊ Q1. ನೆಕ್ಸ್ಟ್ ಏನಾಯಿತು? Q0 Q1 ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ. Q1ಗೆ 1 ಕೊಟ್ಟರೆ Q2ಗೆ ಕೂಡ ಹೋಗಿದೆ. ಇಲ್ಲಿ ನೋಡಿ Q2ಗೆ ಕೂಡ ಹೋಗಿದೆ, ಸೊ Q2. ಸೊ ನೆಕ್ಸ್ಟ್ ಇಲ್ಲೇನಾಗುತ್ತೆ? Q2. ಸೊ ನೆಕ್ಸ್ಟ್ Q0 Q1 ಆಗಿದೆ, ಸೊ Q1 ಮತ್ತು Q2 ಮತ್ತು Q1 Q2 ನೋಡಿದ್ರೆ 0 ಕೊಟ್ಟಾಗ Q0 ಮತ್ತು 5 ಕೊಟ್ಟಾಗ Q1 Q2, ಸೊ 1 ಕೊಟ್ಟಾಗ Q1 ಮತ್ತು Q2. ಸೊ ಸ್ಟೇಟ್ ಟ್ರಾನ್ಸಿಷನ್ ಟೇಬಲ್ ಫಾರ್ DFA ನಮ್ದಾಯಿತು. ಇನ್ನೇನಿದ್ರು ಥರ್ಡ್ ಸ್ಟೆಪ್ಪು ಈಸಿಯಾಗಿ ಸಿಂಪಲ್ ಡಯಾಗ್ರಾಮ್ ಬಿಡಿಸ್ಬೇಕು. ಇಲ್ಲೇ ಬಿಡಿಸ್ತೀನಿ. Q0 ಈಸ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಟ್. ಇವಾಗ ಏನು ಮಾಡಬೇಕು ಅಂದರೆ ಇದರಲ್ಲಿ ಯಾವುದ್ಯಾವುದರಲ್ಲಿ Q0 ಇದೆ ಅದು ಅಷ್ಟನ್ನು ಕೂಡ ನಾವು ಫೈನಲ್ ಸ್ಟೇಟ್ ಮಾಡಬೇಕು. Q0 ಅಷ್ಟೇ. ಯಾವುದ್ಯಾವುದ್ರಲ್ಲಿ Q0 ಇದೆ ಅದನ್ನು ಅಷ್ಟನ್ನು Q0 ಅಂದರೆ ಫೈನಲ್ ಸ್ಟೇಟ್ ಮಾಡಬೇಕು. Q0 Q1 ಇದು ಒಂದು ಸ್ಟೇಟು, ಇದು ಕೂಡ ಫೈನಲ್ ಸ್ಟೇಟ್. ನೆಕ್ಸ್ಟ್ Q1 Q2. ಸೊ Q0ಗೆ 0 ಕೊಟ್ಟರೆ ಎಲ್ಲಿಗೆ ಹೋಗ್ತಾ ಇದೆ? Q0 Q1ಗೆ ಹೋಗ್ತಾ ಇದೆ. Q0ಗೆ 5 ಕೊಟ್ಟರೆ ಎಲ್ಲಿಗೆ ಹೋಗ್ತಾ ಇದೆ? ಅದು ಎಲ್ಲಿಗೆ ಹೋಗ್ತಾ ಇಲ್ಲ. ಬಟ್ ನಾವು ಒಂದು QD ಅಂತ ಅಂದ್ಕೊಳ್ಳೋಣ. ಇದನ್ನು ನಾವು 5ನ ಒಂದು QD ಅಂತ ಅಂದ್ಕೊಳ್ಳೋಣ. ಸೊ QDಗೆ ಹೋಗ್ತಾ ಇದೆ 1 ಕೊಟ್ಟರೆ. ನೆಕ್ಸ್ಟ್ Q0 Q1ಗೆ 0 ಕೊಟ್ಟರೆ ಎಲ್ಲಿಗೆ ಹೋಗ್ತಾ ಇದೆ? ಅದಕ್ಕೆ ಹೋಗ್ತಾ ಇದೆ, Q0 Q1ಗೆ ಹೋಗ್ತಾ ಇದೆ, ಸೊ ಸೆಲ್ಫ್ ಲೂಪ್. Q0 Q1ಗೆ 1 ಕೊಟ್ಟರೆ ಎಲ್ಲಿಗೆ ಹೋಗ್ತಾ ಇದೆ? Q1 Q2. ನೆಕ್ಸ್ಟ್ Q1 Q2ಗೆ 0 ಕೊಟ್ಟರೆ Q0ಗೆ ಹೋಗ್ತಾ ಇದೆ. ನೆಕ್ಸ್ಟ್ Q1 Q2ಗೆ 1 ಕೊಟ್ಟರೆ ಸೆಲ್ಫ್ ಲೂಪ್. Q1 ಮತ್ತು Q2ಗೆ 1 ಕೊಟ್ಟರೆ ಸೊ ಸೆಲ್ಫ್ ಲೂಪ್. ಸೊ
ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ರಿಲೇಟೆಡ್ ಕಾನ್ಸೆಪ್ಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.